ಹಲೋ ನಮಸ್ಕಾರ ಎಲ್ಲರಿಗೂ. ಮೀಶೋಯಿಂದ ಕೆಲವೊಂದು ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ. ಆ ಒಂದು ಪ್ರಾಡಕ್ಟ್ಗಳ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಜೊತೆಗೆ ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ಗಳು ಇಷ್ಟ ಆಯಿತು ಅಂದರೆ ನೀವು ಕಮೆಂಟ್ಗಳ ಮುಖಾಂತರ ಬೈ ಮಾಡ್ಬೋದು. ಆ್ಯಂಡ್ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಪ್ರಾಡಕ್ಟ್ ರಿವ್ಯೂ ತಿಳ್ಕೊಳ್ಳಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಒಂದು ವಾಟರ್ ಪ್ರೂಫ್ ಕವರ್ ಬ್ಯಾಗ್. ಸೊ ಎಲ್ಲರೂ ಕೂಡ ಗೊತ್ತು, ರೈನಿ ಸೀಸನ್ ಆಗ್ತಾ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ರೈನ್ ಕೋಟ್ಸ್ ಆಗಲಿ ಅಥವಾ ಅಂಬ್ರೆಲಾ ಆಗಲಿ ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ಬ್ಯಾಗ್ಗಳು ನೆನೆಯುತ್ತೆ, ಜೊತೆಗೆ ಬುಕ್ಗಳು ಕೂಡ ವೆಟ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಈ ಒಂದು ವಾಟರ್ ಪ್ರೂಫ್ ಬ್ಯಾಗ್ ಕವರ್ ಬೆಸ್ಟ್ ಸೊಲ್ಯೂಷನ್ನು. ಸೊ ಇದು ಮೀಶೋದಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಜೊತೆಗೆ ಅಡ್ಜಸ್ಟಬಲ್ ಕೂಡ ಕೊಟ್ಟಿರೋದ್ರಿಂದ ನಮ್ಮ ಬ್ಯಾಗ್ ಸೈಜ್ ಎಷ್ಟಿರುತ್ತೆ ಅಂತಲೇ ಅಷ್ಟು ಈಸಿಯಾಗಿ ನಾವು ಅದನ್ನ ಹಾಕೋಬಹುದು. ಆ್ಯಂಡ್ ಸ್ಕೂಲಿಗೆ ಮಕ್ಕಳು ಹೋದಾದ್ಮೇಲೆ ಅದೇ ಒಂದು ವಾಟರ್ ಪ್ರೂಫ್ ಬ್ಯಾಗ್ ಕವರ್ನ ಮತ್ತೆ ಆ ಒಂದು ಪೌಚಲ್ಲೇ ಹಾಕಿ ಕೂಡ ಬ್ಯಾಗಲ್ಲೇ ಇಟ್ಕೋಬಹುದು. ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಲ್ಟ್ರಾಸಾನಿಕ್ ವೈಬ್ರೇಷನ್ ಕ್ಲೀನರ್ ಅಂತ ಹೇಳಿ. ಸೊ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಸೊ ದೊಡ್ಡ ಒಂದು ವಸ್ತುಗಳು ಏನೇ ಇದ್ರೂ ಕೂಡ ಅದನ್ನ ನಾವೇನು ಮಾಡ್ತೀವಿ, ವಾಶ್ ಮುಖಾಂತರ ಕ್ಲೀನ್ ಮಾಡ್ಕೊಳ್ತೀವಿ. ಬಟ್ ಸ್ಮಾಲ್ ಥಿಂಗ್ಸ್ ಅಂದರೆ ಲೈಕ್ ವಾಚ್ ಆಗಿರ್ಬೋದು, ಗೋಲ್ಡ್ ಇಯರಿಂಗ್ಸ್ ಆಗಿರ್ಬೋದು, ಗೋಲ್ಡ್ ರಿಂಗ್ಸ್ ಆಗಿರ್ಬೋದು, ಸ್ಮಾಲ್ ಥಿಂಗ್ಸ್ನ ಈವನ್ ಮೇಕಪ್ ಬ್ರಷ್ಗಳು ಕೂಡ ನಡೆಯುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಅಂತಹ ಒಂದು ಪ್ರಾಬ್ಲಮ್ಸ್ಗಳಿಗೆ ಇದು ಬೆಸ್ಟ್ ಸೊಲ್ಯೂಷನ್ನು. ಇದು ಬಂದ್ಬಿಟ್ಟು ಅಲ್ಟ್ರಾಸಾನಿಕ್ ವೈಬ್ರೇಷನ್ ಕ್ಲೀನರ್ ಅಂತೇಳಿ. ಸೊ ಇದರಲ್ಲಿ ಸ್ಮಾಲ್ ಥಿಂಗ್ಸ್ನೆಲ್ಲ ಹಾಕಿಬಿಟ್ಟು ವಾಟರ್ನ ಕೂಡ ಆ್ಯಡ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಆ್ಯಂಡ್ ಈಸಿಯಾಗಿ ಇದು ಕ್ಲೀನ್ ಆಗುತ್ತೆ, ತುಂಬ ಹೊತ್ತು ಟೈಮ್ ಹಿಡಿಯೋದಿಲ್ಲ. ಸ್ಮಾಲ್ ಡಸ್ಟ್ ಎಲ್ಲ ಏನಿರುತ್ತೆ ಸ್ಮಾಲ್ ಥಿಂಗ್ಸಲ್ಲೆಲ್ಲ ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಇದು ಬೆಸ್ಟ್ ಸೊಲ್ಯೂಷನ್ನು ಸ್ಮಾಲ್ ಥಿಂಗ್ಸ್ಗಳಿಗೆ ಕ್ಲೀನ್ ಮಾಡಬೇಕು ಅಂದ್ಕೊಳ್ಳೋ ಅಂಥವ್ರಿಗೆ ಇದು ಬೆಸ್ಟ್ ಸೊಲ್ಯೂಷನ್ನು. ಸೊ ಇದು ಸ್ವಿಚ್ ಆ್ಯಂಡ್ ಆಫ್ ಬಟನ್ ಕೂಡ ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ನಾವು ಇದು ಮಾಡ್ಬೋದು. ಆ್ಯಂಡ್ ಇದನ್ನು ಚಾರ್ಜಬಲ್ ಕೂಡ, ಚಾರ್ಜ್ ಮಾಡಿಕೊಂಡು ಇದನ್ನು ನಾವು ಆನ್ ಆ್ಯಂಡ್ ಆಫಲ್ಲಿ ಯೂಸ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಥರ್ಡ್ ಪ್ರಾಡಕ್ಟು. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳಲೇಬೇಕು. ಸೊ ವಯಸ್ಸಾದಂಥವ್ರೆಲ್ಲರೂ ಕೂಡ ತುಂಬ ಕಾಲ್ ಪ್ರಾಬ್ಲಮ್ ಅಂದರೆ ನೀ ಪ್ರಾಬ್ಲಮ್ಸ್ ಇರುತ್ತೆ, ನೀ ಪೇನ್ ಆಗ್ತಾ ಇರುತ್ತೆ, ಬ್ಯಾಕ್ ಪೇನ್ಸ್ ಆಗ್ತಾ ಇರುತ್ತೆ, ಶೋಲ್ಡರ್ ಪೇನ್ಸ್ ಆಗ್ತಾ ಇರುತ್ತೆ, ಆರ್ಮ್ಸ್ ಪೇನ್ ಆಗ್ತಾ ಇರುತ್ತೆ. ಸೊ ಈ ಥರ ಸಮಸ್ಯೆಗಳು ತುಂಬ ಇರುತ್ತೆ ವಯಸ್ಸಾದವ್ರಿಗೆ. ಈವನ್ ವಯಸ್ಸಾದವ್ರಿಗೆ ಅಂತ ಮಾತ್ರ ಅಲ್ಲ, ಯಂಗ್ ಏಜಲ್ಲಿ ಇರೋವಂಥವ್ರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಇರ್ತಾ ಇರುತ್ತೆ. ಸೊ ಅಂಥವರೆಲ್ಲರೂ ಕೂಡ ಇದು ಬೆಸ್ಟ್ ಸೊಲ್ಯೂಷನ್ನು. ಇದ್ರ ಹೆಸರು ಬಂದುಬಿಟ್ಟು ನೀ ಪ್ಯಾಚಸ್ ಅಂತೇಳಿ, ಚೈನೀಸ್ ಹರ್ಬಲ್ ಪ್ಯಾಚಸ್ ಅಂತ ಹೇಳಿ. ಸೊ ಇದು ಚೈನೀಸ್ ಕಡೆಯಿಂದ ಆಗಿರೋಂಥ ಪ್ಯಾಚಸ್ಸು. ಆ್ಯಂಡ್ ಅದ್ರ ಒಂದು ಕವರ್ ಮೇಲೆ ಹಾಕಿರ್ತಾರೆ ಏನೆಲ್ಲ ಪೇನ್ಸ್ಗೆ ಇದು ಸೊಲ್ಯೂಷನ್ಸ್ ಸಿಗುತ್ತೆ ಅಂತ ಹೇಳಿ. ಸೊ ಸೊಲ್ಯೂಷನ್ಸ್ ಅಂದರೆ ಆ ಒಂದು ಸಮಸ್ಯೆ ಇರೋಂಥವ್ರು ಈ ಒಂದು ನೀ ಪ್ಯಾಚಸ್ನ ಈಸಿಯಾಗಿ ಬಳಸ್ಬೋದು. ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಮೀಶೋದಲ್ಲಿ ಸಿಗ್ತಾ ಇದೆ. ಸೊ ಈಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂಥೇಳಿ. ಒಂದು ಪ್ಯಾಕಲ್ಲಿ 10 ಪ್ಯಾಚಸ್ ಇರುತ್ತೆ. ಸೊ ನಿಮ್ಗೆ ಎಲ್ಲಿ ಪೇನ್ ಆಗುತ್ತೆ ಅಲ್ಲಿ ಇದನ್ನು ಸ್ಟಿಕ್ ಮಾಡಿಕೊಂಡು ಓವರ್ ನೈಟ್ ಬಿಡಬೇಕಾಗತ್ತೆ. ಓವರ್ ನೈಟ್ ಬಿಟ್ಟಾದಮೇಲೆ ಇದು ಒಂದೇ ದಿನಕ್ಕೆ ಪೇನ್ಸ್ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದಲ್ಲ. ಸೊ 50% ಮಾತ್ರ ಕಡಿಮೆ ಆಗುವಂಥದ್ದು. ಹೀಗೆ 2 to 3 ಡೇಸ್ ಎಲ್ಲಿ ಪೇನ್ ಇರುತ್ತೆ ಅಲ್ಲಿ ಈ ಒಂದು ಸ್ಟಿಕ್ಕರ್ನ ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಬಿಡೋದ್ರಿಂದ ನಿಮ್ಗೆ ಏನೇ ಸಮಸ್ಯೆ ಆದರೂ ಕೂಡ ಅದು ಈಸಿಯಾಗಿ ಸಾಲ್ವ್ ಆಗುತ್ತೆ. ಅಂದರೆ ಪೇನ್ಸ್ ಏನಿರುತ್ತೆ ಅದೆಲ್ಲ ಕೂಡ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಇದು ಈಸಿ ಟು ಬೈ, ಮೀಶೋದಲ್ಲೂ ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಈಸಿಯಾಗಿ ಕೂಡ ಬೈ ಮಾಡ್ಬೋದು. ಆ್ಯಂಡ್ ಈಸಿ ಟು ಕ್ಯಾರಿ. ಸೊ ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂದರೆ ನೀವು ಕಮೆಂಟ್ಗಳ ಮುಖಾಂತರ ಹಾಕಿ, ನಿಮಗೆ ಲಿಂಕ್ ಬೇಕು ಅಂತೇಳಿ. ಸೊ ಅದ್ರ ಮುಖಾಂತರ ನೀವು ಬೈನ ಮಾಡ್ಬೋದು. ಆ್ಯಂಡ್ ಫೋರ್ತ್ ಪ್ರಾಡಕ್ಟ್ ಬಂದುಬಿಟ್ಟು, ಸೊ ಈ ಒಂದು ಪ್ರಾಡಕ್ಟ್ ಈಗ ರೈನಿ ಸೀಸನ್ ಏನಿದೆ ಆ ಒಂದು ಟೈಮಲ್ಲಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗೋವಂಥ ಪ್ರಾಡಕ್ಟು. ರೈನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲಿ ಬೇಕೋ ಅಲ್ಲಿ ವಾಲ್ ಬ್ರೇಕ್ ಆಗುತ್ತೆ, ಅಂದರೆ ವಾಲ್ ಕ್ರ್ಯಾಕ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಗೆ ಇದು ಬೆಸ್ಟ್ ಸೊಲ್ಯೂಷನ್ನು. ಸೊ ಇದ್ರ ಬಂದು ವಾಲ್ ಮೆಂಡಿಂಗ್ ಏಜೆಂಟ್ ಅಂತೀವಿ. ಆ ಒಂದು ಪ್ಯಾಕ್ ಏನಿರುತ್ತೆ ಅದ್ರ ಮೇಲೆ ಹಾಕಿರ್ತಾರೆ ಎಲ್ಲ ಡೀಟೇಲ್ಸ್ನ ಕೂಡ, ಯಾವ ಥರ ಯೂಸ್ ಮಾಡಬೇಕು ಆ್ಯಂಡ್ ಯಾವ ಒಂದು ಪ್ಲೇಸ್ಗೆ ಇದನ್ನು ಅಪ್ಲೈ ಮಾಡಬೇಕು, ಬಿಫೋರ್ ಹೇಗಿರುತ್ತೆ ಆಫ್ಟರ್ ಹೇಗಿರುತ್ತೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ನ ಆ ಒಂದು ಏನು ಇದಿರುತ್ತೆ ಪ್ಯಾಕ್ ಇರುತ್ತೆ ಅದ್ರ ಮೇಲೆ ತಿಳಿಸಿರ್ತಾರೆ. ಸೊ ಅದನ್ನ ನೋಡಿಕೊಂಡು ಕೂಡ ನೀವು ನಿಮ್ಮ ಮನೆಗಳಲ್ಲಿ ಎಲ್ಲಿ ಕ್ರ್ಯಾಕ್ಸ್ ಆಗಿರುತ್ತೆ ವಾಲ್ ಆಗಿರ್ಬೋದು ಅಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಬೇಗ ಅಬ್ಸರ್ವ್ ಆಗುತ್ತೆ, ತುಂಬ ಹೊತ್ತು ಟೈಮ್ ಹಿಡಿಯೋದಿಲ್ಲ, ಬೇಗ ಅಬ್ಸರ್ವ್ ಆಗಿಬಿಟ್ಟು ಬೇಗ ಡ್ರೈ ಕೂಡ ಆಗುತ್ತೆ. ಸೊ ಈಸಿಯಾಗಿ ಇದನ್ನ ಬೈ ಮಾಡ್ಬೋದು. ಮೀಶೋದಲ್ಲೂ ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ, ಈಸಿಯಾಗಿ ಬೈ ಕೂಡ ಮಾಡ್ಬೋದು. ಈವನ್ ನಾನು ಕೂಡ ಟ್ರೈ ಮಾಡಿ ಈ ಒಂದು ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ಗೆ ಅಪ್ಲಿಕೇಟರ್ ಕೂಡ ಸಿಗುತ್ತೆ. ಆ ಒಂದು ಅಪ್ಲಿಕೇಟರ್ ಮುಖಾಂತರನೇ ನೀವು ಎಲ್ಲಿ ಕ್ರ್ಯಾಕ್ಸ್ ಆಗುತ್ತೆ ಅಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಈಗ ನೋಡ್ತಾ ಇರ್ಬೋದು, ನಾನು ನಮ್ಮ ಮನೆಯಲ್ಲೇ ಏನು ವಾಲ್ ಕ್ರ್ಯಾಕ್ ಆಗಿತ್ತು ಅದಕ್ಕೆ ಸ್ವಲ್ಪ ಪೇಸ್ಟ್ ಮಾಡಿ ನಿಮಗೆ ರಿವ್ಯೂ ತೋರಿಸ್ತಾ ಇದ್ದೀನಿ ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇದನ್ನು ಈ ಥರ ಅಪ್ಲೈ ಮಾಡಾದ್ಮೇಲೆ ಜಸ್ಟ್ ಒಂದು 5 to 10 ಮಿನಿಟ್ಸ್ ಒಳಗಡೆ ಇದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಆ್ಯಂಡ್ ಬೇಗ ಅಬ್ಸರ್ವ್ ಕೂಡ ಆಗುತ್ತೆ. ಸೊ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಶೇರ್ ಮಾಡ್ತೀನಿ.
ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟು. ಅದು ಹೆಣ್ಣು ಮಕ್ಕಳಿಗೆ ಯೂಸ್ ಆಗುವಂಥ ಪ್ರಾಡಕ್ಟು. ಸೊ ಎಲ್ಲರಿಗೂ ಕೂಡ ಗೊತ್ತು, ಸ್ಲಿಮ್ ಆಗಬೇಕು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತಾರೆ. ಬಟ್ ಕರೆಕ್ಟಾಗಿ ನಾವು ಅಂದರೆ ಪ್ರಾಪರಾಗಿ ನಾವು ಡಯಟ್ನ ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ ನಾವು ಜಿಮ್ನ ಕೂಡ ಹೋಗಬೇಕಾಗತ್ತೆ, ಜಿಮ್ಗೆ ಹೋಗಬೇಕಾಗತ್ತೆ, ವಾಕ್ನ ಮಾಡಬೇಕಾಗತ್ತೆ. ಇದೆಲ್ಲ ಪ್ರೊಸೀಜರ್ ಮಾಡಿದ್ರೇ ನಾವು ಸ್ಲಿಮ್ ಆಗುವಂಥದ್ದು. ಅದು ವಿಚಾರ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಬಟ್ ನಾವು ಆಲ್ಟರ್ನೇಟಿವ್ ಆಗಿ ಕೂಡ ನಾವು ಸ್ಲಿಮ್ ಆಗ್ಬೋದು ಅಂತ ಗೊತ್ತಿರೋದೇ ಈ ಒಂದು ಮೀಶೋ ಪ್ರಾಡಕ್ಟಿಂದ. ಸೊ ಈ ಒಂದು ಮೀಶೋ ಪ್ರಾಡಕ್ಟ್ ಹೆಸರು ಬಂದುಬಿಟ್ಟು ಸ್ಲಿಮ್ ಪ್ಯಾಚಸ್ ಅಂತ ಹೇಳಿ. ಇದನ್ನು ನೀವು ಓವರ್ ನೈಟ್ ಹಾಕಿ ಬಿಡೋದ್ರಿಂದ ಸ್ಲಿಮ್ ಆಗ್ಬೋದು. ಸೊ ಕೆಳಗಡೆ ನಾನು ತೋರಿಸ್ತಾ ಇದ್ದೀನಿ ಎಲ್ಲಿ ಅಪ್ಲೈ ಮಾಡಬೇಕು ಅಂತೇಳಿ. ಸೊ ಫೋಟೋ ಹಾಕಿದ್ದೀನಿ. ಆ ಒಂದು ಜಾಗದಲ್ಲಿ ಮಾತ್ರ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡಿಕೊಂಡು ಓವರ್ ನೈಟ್ ಬಿಟ್ಟರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಜಸ್ಟ್ ಒನ್ ಡೇ ಮಾಡಿದ ತಕ್ಷಣ ರಿಸಲ್ಟ್ ಸಿಗೋದಿಲ್ಲ. ಸೊ ಇದನ್ನು ನಾವು 3 to 4 ಮಂತ್ಸ್ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಈ ಒಂದು ಪ್ಯಾಕಲ್ಲಿ ಬಂದುಬಿಟ್ಟು ನಿಮಗೆ 10 ಪ್ಯಾಕ್ಸ್ ಸಿಗುತ್ತೆ. ಅಂದರೆ ಈ ಒಂದು ಪೌಚಲ್ಲಿ ಬಂದುಬಿಟ್ಟು 10 ಸ್ಟ್ರಿಪ್ಸ್ ಇರುತ್ತೆ. ಆ್ಯಂಡ್ ಅತಿ ಕಡಿಮೆ ಬೆಲೆಗೆ ಮೀಶೋದಲ್ಲಿ ಸಿಗ್ತಾ ಇದೆ. ನಿಮ್ಗೇನಾದರೂ ಈ ಥರ ಸ್ಲಿಮ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಪ್ಯಾಕ್ನ ಸ್ಟ್ರಿಪ್ಸ್ನ ನೀವು ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ 6th ಪ್ರಾಡಕ್ಟ್ ಬಂದುಬಿಟ್ಟು, ಸೊ ಈ ಒಂದು ಪ್ರಾಡಕ್ಟ್ ಎಷ್ಟು ಯೂಸ್ಫುಲ್ ಇದೆ ಅಂತಂದರೆ ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು, ಎಲ್ಲ ರೀತಿಯಿಂದನೂ ಕೂಡ ಯೂಸ್ ಆಗುತ್ತೆ. ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ, ಗಂಡು ಮಕ್ಳಿಗೆ ಯೂಸ್ ಆಗುತ್ತೆ, ಎಲ್ಲರೂ ಕೂಡ ಯೂಸ್ ಆಗುವಂಥ ಒಂದು ಪ್ರಾಡಕ್ಟು. ಅದು ರೈನಿ ಸೀಸನಲ್ಲಿ ತುಂಬ ಅಂದರೆ ತುಂಬಾ ಬೇಗ ಯೂಸ್ ಆಗುವಂಥದ್ದು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಸ್ಕೂಲ್ಗಳಿಗೆ ಹೋಗಬೇಕು ಅಂದ್ಕೊಳ್ತಾರೆ ಮಕ್ಕಳು, ಕಾಲೇಜಿಗೆ ಹೋಗಬೇಕು ಅಂದ್ಕೊಳ್ತಾರೆ, ಏನೋ ಹಸ್ಬೆಂಡ್ಸ್ ಕೆಲಸಕ್ಕೆ ಹೋಗಬೇಕು, ಆಫೀಸ್ಗಳಿಗೆ ಹೋಗಬೇಕು, ಆ ಥರ ಎಲ್ಲ ಅಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಇದು ಬೆಸ್ಟಾಗಿ ಯೂಸ್ ಆಗುವಂಥ ಪ್ರಾಡಕ್ಟು. ಈ ಒಂದು ಪ್ರಾಡಕ್ಟ್ ಹೆಸರು ಬಂದುಬಿಟ್ಟು ಡಿಸ್ಪೋಸಲ್ ರೈನ್ ಕೋಟ್ ಅಂತೇಳಿ. ಇದನ್ನು ಯೂಸ್ ಮಾಡಿದ್ಮೇಲೆ ಡಿಸ್ಪೋಸ್ ಕೂಡ ಮಾಡ್ಬೋದು, ಇಲ್ಲ ನಮಗೆ ಯೂಸ್ ಆಗುತ್ತೆ ಅಂತ ನೀವು ಅದನ್ನು ಯೂಸ್ ಕೂಡ ಮಾಡ್ಬೋದು. ಸೊ ಇದು ಒಂದು ಸಣ್ಣ ಬಾಲ್ ಶೇಪಲ್ಲಿ ಇರುತ್ತೆ. ಬಾಲ್ ಶೇಪಲ್ಲಿ ಇದನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಎಲ್ಲಿ ಬೇಕಾದರೂ ನೀವು ತೊಗೊಂಡೋಗಿ ಮತ್ತೆ ಡಿಸ್ಪೋಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಅದೇ ಒಂದು ಬಾಲಲ್ಲೇ ಡಿಸ್ಪೋಸಲ್ ರೈನ್ ಕೋಟ್ನ ಅದರಲ್ಲೇ ಇಟ್ಕೋಬೋದು. ಆ್ಯಂಡ್ ಇದು ಬಂದುಬಿಟ್ಟು ಡಿಸ್ಪೋಸಲ್ ಆಗಿರೋದ್ರಿಂದ ಕವರ್ ಶೇಪಲ್ಲಿ ರೈನ್ ಕೋಟ್ ಇರುತ್ತೆ. ಸೊ ಇದನ್ನು ಸ್ಕೂಲ್ ಮಕ್ಕಳಾಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲರೂ ಕೂಡ ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಇದು 8th ಪ್ರಾಡಕ್ಟು. ಸೊ ಈ ಒಂದು ಪ್ರಾಡಕ್ಟ್ ಯೂಸ್ ಆಗೋವಂಥದ್ದು ಬಂದುಬಿಟ್ಟು ಬ್ಯಾಚುಲರ್ಸ್ಗೆ. ಸೊ ಬ್ಯಾಚುಲರ್ಸ್ಗೆ ಆನ್ ಟೈಮ್ ಅವರು ಗ್ಯಾಸ್ನ ಯೂಸ್ ಮಾಡೋದಕ್ಕಲ್ಲ, ಸಿಲಿಂಡರ್ ಯೂಸ್ ಮಾಡೋದಕ್ಕಾಗಲ್ಲ. ಸೊ ನಮಗೆ ಇನ್ಸ್ಟೆಂಟಾಗಿ ಬೇಕು, ನಾವು ಕರೆಂಟ್ ಸ್ಟವ್ ಕೂಡ ಯೂಸ್ ಮಾಡೋದಕ್ಕಾಗಲ್ಲ, ಕರೆಂಟ್ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರಿಗೆ ಇದು ಆಲ್ಟರ್ನೇಟಿವ್ ಆಪ್ಷನ್ನು. ಸೊ ಇದರ ಹೆಸರು ಬಂದುಬಿಟ್ಟು ಮಲ್ಟಿ ಕುಕ್ಕರ್ ಅಂಥೇಳಿ. ಎಲ್ಲ ರೀತಿಯಿಂದನೂ ಕೂಡ ವರ್ಕ್ ಆಗುತ್ತೆ. ಮಲ್ಟಿ ಫಂಕ್ಷನ್ ಅಂತ ಹೇಳಿ ಕುಕ್ಕಿಂಗ್ ಪವರ್ ಹೌಸ್ ಇದು. ಸೊ ಎಲ್ಲ ರೀತಿಯಿಂದನೂ ಕೂಡ ಇದು ಯೂಸ್ ಆಗುವಂಥದ್ದು. ಸೊ ಏನು ರೈಸ್ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಅಥವಾ ಎಗ್ ಆಗಿರ್ಬೋದು, ಅಥವಾ ಎಲ್ಲ ರೀತಿಯ ಒಂದು ಮ್ಯಾಗಿ ಕೂಡ ಇದರಲ್ಲಿ ಮಾಡ್ಕೋಬೋದು, ವಾಟರ್ ಕೂಡ ಇದರಲ್ಲಿ ಮಾಡ್ಕೋಬೋದು. ಸೊ ಇದು ಜಸ್ಟ್ ಪವರಿಂದ ಮಾಡುವಂಥದ್ದು ಕುಕ್ಕಿಂಗು. ಸೊ ಈ ಥರ ನಮಗೆ 2 ಬಾಕ್ಸ್ಗಳು ಕೊಟ್ಟಿರ್ತಾರೆ. ಸೊ ಒಂದರಲ್ಲಿ ನಾವು ಸಾಂಬಾರು ಅಥವಾ ರೈಸ್ ಏನಾದರೂ ಮಾಡಿಕೊಂಡ್ರೆ ಮೇಲ್ಗಡೆ ಪೋರ್ಷನ್ ಏನಿರುತ್ತೆ ಅದರಲ್ಲಿ ನಾವು ಏನಾದರೂ ಬೇಯಿಸ್ಕೋಬೋದು. ಲೈಕ್ ಮೊಟ್ಟೆ ಆಗಿರ್ಬೋದು. ಸೊ ಏನಾದರೂ ಒಂದು ಚಪಾತಿನ ಬಿಸಿ ಮಾಡ್ಕೋಬೇಕು ಅಂದ್ಕೊಳ್ತೀವಿ, ಅದನ್ನು ಕೂಡ ಅದರಲ್ಲಿ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಯೂಸ್ ಆಗೋವಂಥದ್ದೇ. ಇದು ಬಂದುಬಿಟ್ಟು ಬ್ಯಾಚುಲರ್ಸ್ ಏನಿರ್ತಾರೆ, ಸೊ ಒಬ್ಬರಿಗೆ ಏನು ಇರ್ತಾರೆ ಅಂಥವ್ರಿಗೆ ಇದು ಬೆಸ್ಟ್ ಸೊಲ್ಯೂಷನ್ನು, ಬೇಗ ಯೂಸ್ ಆಗೋವಂಥ ಒಂದು ಪ್ರಾಡಕ್ಟ್ ಅಂದರೆ ಇದೆ. ಆ್ಯಂಡ್ ಇದಕ್ಕೆ ಸ್ವಿಚ್ ಆ್ಯಂಡ್ ಆನ್ ಆ್ಯಂಡ್ ಆಫ್ ಕೂಡ ಆಪ್ಷನ್ ಕೊಟ್ಟಿರ್ತಾರೆ. ಜೊತೆಗೆ ಇದು ಚಾರ್ಜಬಲ್ ಕೇಬಲ್ ಕೂಡ ಕೊಟ್ಟಿರ್ತಾರೆ. ಅದ್ರ ಮುಖಾಂತರ ನೀವು ಕುಕ್ಕಿಂಗ್ನ ಮಾಡ್ಕೋಬೋದು. 9th ಪ್ರಾಡಕ್ಟ್ ಬಂದುಬಿಟ್ಟು, ಸೊ ಇದು ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಒನ್ ಪೀಸು. ಸೊ ಇದು ಮೀಶೋದಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಔಟ್ಸೈಡಲ್ಲಿ ಹೋದರೆ ಇದನ್ನು 500 to 600 ರೂಪಿ ಚಾರ್ಜಸ್ ಮಾಡ್ತಾರೆ. ಇದು ನಮಗೆ ಮೀಶೋದಲ್ಲಿ ಬಿಲೋ 500ಗೆ ಇದು ಸಿಗ್ತಾ ಇರೋವಂಥದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಆ್ಯಂಡ್ ಮೀಶೋದಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಈ ಒಂದು ಒನ್ ಪೀಸು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಒನ್ ಪೀಸ್ನ ವೇರ್ ಮಾಡಿದಾಗ. ಈವನ್ ಸ್ಲೀವ್ಸ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಕೂಡ ಇದನ್ನು ಬೈ ಮಾಡ್ಬೋದು. ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇದನ್ನು ಬೈ ಮಾಡಿ ವೇರ್ ಮಾಡ್ಬೋದು. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಯೂಸ್ ಆಗುವಂಥದ್ದು ಬಂದುಬಿಟ್ಟು ಆಲ್ಮೋಸ್ಟ್ ವಯಸ್ಸಾದಂಥವ್ರು ಯಾರಿರ್ತಾರೆ, ಅಜ್ಜಂದ್ರಾಗಿರ್ಬೋದು, ಅಜ್ಜಿಯರಾಗಿರ್ಬೋದು, ಅವರೆಲ್ಲರೂ ಕೂಡ ಬೇಗ ಯೂಸ್ ಆಗೋವಂಥ ಒಂದು ಪ್ರಾಡಕ್ಟ್ ಅಂದರೆ ಇದೆ. ಸೊ ಅವ್ರಿಗೆಲ್ಲ BP ಇರುತ್ತೆ, ಶುಗರ್ ಇರುತ್ತೆ, ಡಯಾಬಿಟಿಸಿಂದ ಅವರು ತುಂಬ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಸೊ ಅಂಥವರೆಲ್ಲರೂ ಕೂಡ ಇದು ಬೆಸ್ಟ್ ಸೊಲ್ಯೂಷನ್ನು. ಇದು 99% ಅಷ್ಟು ನಿಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ. ಬಟ್ ಎಲ್ಲರೂ ಕೂಡ ಗೊತ್ತು, BP ಆಗಿರಲಿ, ಶುಗರ್ ಆಗಲಿ ಏರುಪೇರು ಆಗೋದು ಸಹಜ. ಸೊ ಆ ಒಂದು ಸಮಸ್ಯೆಯಿಂದ ಇದು ಪರಿಹಾರ ಮಾಡುತ್ತೆ, ಅಂದರೆ ಆ ಒಂದು ಸಮಸ್ಯೆಗಳಿಗೆ ಇದು ಪರಿಹಾರ ಆಗುತ್ತೆ.
ಸೊ ಇದು ಬಂದುಬಿಟ್ಟು ವುಡನ್ ಗ್ಲಾಸು. ಸೊ ಇದರಲ್ಲಿ ಡೈಲಿ ಮಾರ್ನಿಂಗ್ ವಾಟರ್ ಕುಡಿಯೋದ್ರಿಂದ ನಿಮ್ಮ ಶುಗರು, ನಿಮ್ಮ ಡಯಾಬಿಟಿಸ್ ಏನಿರುತ್ತೆ ಅದು ಆಲ್ಮೋಸ್ಟ್ ಕಂಟ್ರೋಲಿಗೆ ಬರುತ್ತೆ ಅಂತ ಇಲ್ಲಿ ವಿಜಯ್ ಸಾಗರ್ ಹರ್ಬಲ್ ವುಡ್ ಕಂಪನಿಯವರು ಇದನ್ನು ಹೇಳ್ತಾ ಇದ್ದಾರೆ. ಸೊ ಈಸಿಯಾಗಿ ಕೂಡ ಬೈ ಮಾಡ್ಬೋದು. ಯಾರಿಗೆಲ್ಲ ಶುಗರ್ ಇದೆ, ಬಿ ಪಿ ಇದೆ, ಅವರು ಕಣ್ಣು ಮುಚ್ಕೊಂಡು ಇದನ್ನು ಬೈ ಮಾಡ್ಬೋದು. ಆ್ಯಂಡ್ 10th ಪ್ರಾಡಕ್ಟ್ ಬಂದುಬಿಟ್ಟು, ಸೊ ಮನೆ ಇದ್ದಾಗ ಮನೆಗಳಲ್ಲಿ ಸಿಂಕ್ ಇದ್ದೇ ಇರುತ್ತೆ. ಸೊ ಸಿಂಕ್ ಎಲ್ಲರೂ ಕೂಡ ಸಮಸ್ಯೆ ಆಗುತ್ತೆ. ಆಲ್ಮೋಸ್ಟ್ ಸಿಂಕು ತುಂಬ ಜಾಸ್ತಿ ಬ್ಲಾಕ್ ಆಗುತ್ತೆ, ಬೇಗ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಆ ಒಂದು ತುಂಬ ಪ್ರಿಕಾಷನ್ಸ್ ತೊಗೊಳ್ತೀವಿ. ಕೆಲವು ಟೈಮ್ ಪ್ರಿಕಾಷನ್ಸ್ ತೊಗೊಂಡ್ರೂ ಕೂಡ ಬ್ಲಾಕ್ ಆಗುತ್ತೆ. ಸೊ ಬ್ಲಾಕ್ ಆದಾಗ ಏನು ಮಾಡ್ತೀವಿ, ಅದಕ್ಕೆ ಪ್ಲಂಬರ್ನ ಕರೆಯೋದು ಅಥವಾ ಏನೇನಾದರೂ ಆಲ್ಟರ್ನೇಟಿವ್ ಸೊಲ್ಯೂಷನ್ನ ಹುಡ್ಕೊಳ್ಳೋದು ಮಾಡ್ತೀವಿ. ಬಟ್ ಅದಕ್ಕೆಲ್ಲ ಇದು ಬೆಸ್ಟ್ ಸೊಲ್ಯೂಷನು. ಇದ್ರ ಬಂದುಬಿಟ್ಟು ರಾಯಲ್ ಹೋಮ್ ಕ್ಲೀನ್ ಡ್ರೈನರ್ ಅಂಥೇಳಿ ಫಾಸ್ಟ್ ಡ್ರೈನ್ ಕ್ಲೀನರ್ ಆಗುತ್ತೆ, ಅಂದರೆ ಬೇಗ ಡ್ರೈನ ಕ್ಲೀನ್ ಮಾಡುತ್ತೆ. ಸೊ ಏನೇ ಇರ್ಬೋದು, ಗ್ಲಾಸ್ ಇರ್ಬೋದು ಅಥವಾ ಏನೇ ಇದ್ದರೂ ಕೂಡ ಅದನ್ನು ಮೆಲ್ಟ್ ಮಾಡಿ ನಿಮ್ಮ ಒಂದು ಸಿಂಕ್ ಏನಿರುತ್ತೆ ಸಿಂಕ್ನ ಕ್ಲಿಯರ್ ಮಾಡುತ್ತೆ, ಬ್ಲಾಕಿಂದ ಕ್ಲಿಯರ್ ಮಾಡುತ್ತೆ. ಸೊ ಇದು ಮಿಶೋದಲ್ಲಿ ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇದು ಪ್ಯಾಕ್ ಆಫ್ 5 ಇರುತ್ತೆ ಆ್ಯಂಡ್ ಈಸಿಯಾಗಿ ಕೂಡ ಬೈ ಮಾಡ್ಬೋದು. ಸೊ ಇದೆಲ್ಲದು ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಬೈ ಮಾಡ್ಬೋದು.